ನಿಮಗ್ ಗೊತ್ತಾ ವರ್ಲ್ಡ್ ನಲ್ಲಿ ಎಷ್ಟೊಂದ್ ಜನ ಇಷ್ಟ ಇಲ್ಲದೆ ಇರೋದನ್ನೇ ಮಾಡ್ಕೊಂಡು ಲೈಫೇ ಕಳೆದ್ ಬಿಡ್ತಾರೆ ಅಂತ. ನಮ್ ಎಲ್ಲಾರ ಹತ್ರ 2 ಆಪ್ಷನ್ ಇರುತ್ತೆ. ಲೈಫ್ ನ ಆಟೋ ಪೈಲಟ್ ಮೋಡ್ ಗೆ ಹಾಕಿ ನಾನು ಇದೀನಿ ಬದುಕಿದೀನಿ ಅಂತ ಪ್ಯಾಸಿವ್ ಆಗಿರೋದು, ಇಲ್ಲ ಐ ಲವ್ ಮೈ ಲೈಫ್ ನಾನ್ ಬದುಕ್ನ ಕಟ್ಕೊಂತಾ ಇದೀನಿ ಅಂತ ಆಕ್ಟಿವ್ ಆಗಿರೋದು. ಇದೇ ಎಕ್ಸಿಸ್ಟಿಂಗ್ ಮತ್ತೆ ಲಿವಿಂಗ್ ಇರೋ ಡಿಫರೆನ್ಸ್. ಹಾಗಿದ್ರೆ ನಿಮ್ ಲೈಫ್ ಹೇಗಿದೆ ಅಂತ ನೀವೇ ಟೆಸ್ಟ್ ಮಾಡಿ. ವಿಡಿಯೋನ ಪಾಸ್ ಮಾಡಿ ಎಸ್ ಆರ್ ನೋ ನಲ್ಲಿ ಈ ಕ್ವೆಶ್ಚನ್ಸ್ ನ ಆನ್ಸರ್ ಮಾಡಿ. ಎಸ್ ಗೆ 1 ಪಾಯಿಂಟ್ ಕೊಡಿ, ನೋ ಗೆ 0 ಪಾಯಿಂಟ್ಸ್ ಮಾಡಿದ್ರ. ಈಗ ನಿಮ್ ಟೋಟಲ್ ಸ್ಕೋರ್ 6 ಬಂದಿದ್ರೆ ಈ ವಿಡಿಯೋ ಇಂದ ನಿಮ್ಗೆ ಏನು ಯೂಸ್ ಇಲ್ಲ, ಈಗಲೇ ಸ್ಕಿಪ್ ಮಾಡಿ. ನಿಮ್ ಸ್ಕೋರ್ 4 ಅಥವಾ 5 ಬಂದಿದ್ರು ನೀವ್ ಹಾಫ್ ವಿಡಿಯೋ ಅಂತೂ ನೋಡ್ಲೇಬೇಕು. ಅದಕ್ಕಿಂತ ಕಮ್ಮಿ ಬಂದಿದ್ರೆ ಬೇಜಾರಾಗ್ಬೇಡಿ. ಐ ಪ್ರಾಮಿಸ್ ಈ ವಿಡಿಯೋ ನಿಮ್ ಲೈಫ್ ನ ಪಾಸಿಟಿವ್ ಆಗಿ ಚೇಂಜ್ ಮಾಡೇ ಮಾಡುತ್ತೆ. ಲೈಫ್ ನಲ್ಲಿ ಹೇಟ್ ಮಾಡೋದನ್ನೇ ಮಾಡ್ಕೊಂಡು ಯಾಕೆ ಸ್ಟಕ್ ಆಗಿರ್ತೀವಿ ಅಂತ ನಾವ್ ಹಿಂದಿನ ವಿಡಿಯೋನಲ್ಲಿ ನೋಡಿದೀವಿ. ಹಾಗಿದ್ರೆ ಇದೇ ನಾರ್ಮಲ್? 100% ಇಲ್ಲ. ಮನ್ಸ್ನಲ್ಲೊಂದು ಮಾಡೋದ್ ಇನ್ನೊಂದು ಆದಾಗ ನಾವು ಒಂದ್ ದೊಡ್ಡ ಹೇಟ್ ಲೂಪ್ ಒಳಗೆ ಸಿಕ್ಕಾಕೊಂಡು ಪೂರ್ತಿ ಲೈಫ್ ನೇ ಹೇಟ್ ಮಾಡೋಕ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಇನ್ನ ಬರೀ 3 ಮಿನಿಟ್ಸ್ ನಲ್ಲಿ ಈ ಹೇಟ್ ಲೂಪ್ ಇಂದ ಎಸ್ಕೇಪ್ ಆಗಿ ನಾವ್ ಅನ್ಕೊಂಡ್ ಹಾಗೆ ಖುಷಿಯಾಗಿರೋಕೆ ಸಿಂಪಲ್ ಆಗಿ 3 ಸೊಲ್ಯೂಷನ್ಸ್ ಕೊಡ್ತೀನಿ. ಹಲೋ, ನಾನ್ ಚೈತ್ರ. 2026 ನಲ್ಲೂ ಬದುಕಿರ್ಬೇಕಷ್ಟೇ ಅನ್ಕೊಂಡ್ರೆ ನಮ್ ಬ್ರೈನ್ಗೂ 5000 ಇಯರ್ಸ್ ಹಿಂದೆ ಇದ್ದಿದ್ ಆ ಸೋಮನ್ ಬ್ರೈನ್ಗೂ ಏನ್ ಡಿಫ್ರೆನ್ಸ್? ಜೆನ್ ಝಿ, ಜೆನ್ ಆಲ್ಫಾ ಅಲ್ಲ, ಯಾವ್ದೇ ಜನರೇಷನ್ ಬಂದ್ರು ಈ ಲೈಫ್ ಅಂದ್ರೇನೆ ಸ್ಟ್ರಗಲ್ಸ್, ಇದರಿಂದ ಸರ್ವೈವ್ ಆಗ್ಬೇಕಷ್ಟೇ ಅನ್ನೋ ಮೈಂಡ್ ಸೆಟ್ ನಲ್ಲೇ ಇರ್ತೀವಿ. ಖುಷಿಯಾಗಿ ಬದುಕೋದನ್ನ ನಾವ್ ಈಗ್ಲೂ ಕಲೀಲಿಲ್ಲ ಅಂದ್ರೆ ಎವಲ್ಯೂಷನ್ ಇಂದ ಏನ್ ಯೂಸ್? ನೀವೇ ಹೇಳಿ. ಸೊ ನಾವಿವತ್ತು ಈ ಪ್ರಾಬ್ಲಮ್ಗೆ ಮಾಸ್ಲೋ ಅವರ ಹೈರಾರ್ಕಿ ಆಫ್ ನೀಡ್ಸ್ ಪಿರಾಮಿಡ್ ಇಂದಾನೆ ಫಸ್ಟ್ ಸೊಲ್ಯೂಷನ್ ಡಿಕೋಡ್ ಮಾಡೋಣ. ಲೈಫ್ ನಲ್ಲಿ ಬೇಸಿಕ್ ನೀಡ್ಸ್ ಅನ್ನೋ ಕಂಫರ್ಟ್ ಝೋನ್ ನ ಬಿಟ್ಟು ರಿಸ್ಕ್ ತಗೊಳಕ್ಕೆ ಭಯ ಆಗೇ ಆಗುತ್ತೆ. ಅದಕ್ಕೆ ಸ್ಟ್ರಾಟಜಿಕ್ ಪಿವಟ್ ನ ಯೂಸ್ ಮಾಡಿ. ಲೈಫ್ ನ ಪೂರ್ತಿ ಪ್ರಾಕ್ಟಿಕಲ್ ಆಗಿ ತಗೊಂಡಾಗ, ಅಂದ್ರೆ ಏನೋ ಒಂದ್ ಓದೋದು, ಸ್ಯಾಲರಿಗೋಸ್ಕರ ಯಾವ್ದೋ ಒಂದ್ ಕೆಲ್ಸ ಮಾಡೋದು, ತಿನ್ನೋದು, ಮಲ್ಗೋದು ಅಂತ ಈ ಲೇಯರ್ ನಲ್ಲೇ ಇದ್ದಾಗ ಹೈ ಸೆಕ್ಯೂರಿಟಿ ಇರುತ್ತೆ, ಏನು ರಿಸ್ಕ್ ಇರಲ್ಲ. ಬಟ್ ಈ ತರ ಸೇಫ್ ಇದ್ದಾಗ್ಲೇ ಮಿಡ್ ಲೈಫ್ ಕ್ರೈಸಿಸ್ ಆಗಿ ನೀವು ಡಲ್ ಆಗೋ ಚಾನ್ಸಸ್ ಕೂಡ ಹೈ ಇರುತ್ತೆ. ಹಾಗಂತ ಪ್ಯಾಷನ್ ಗೋಸ್ಕರನೇ ನನ್ ಲೈಫ್ ಅಂತ ಸಡನ್ ಆಗಿ ಈ ಟಾಪ್ ಲೇಯರ್ ಗೆ ಜಂಪ್ ಆದ್ರೆ ತುಂಬಾ ಹೈ ರಿಸ್ಕ್. ಫಿನಾನ್ಷಿಯಲಿ ಫೇಲ್ ಆಗ್ಬೋದು, ಲೈಫ್ ನಲ್ಲಿ ಬ್ಯಾಕಪ್ ಇಲ್ದೆ ನೀವು ಬರ್ನ್ ಔಟ್ ಕೂಡ ಆಗ್ಬೋದು. ಹಾಗಿದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಾರಲ್ಲ, ಹಾಗೆ ಸ್ಟ್ರಾಟಜಿಕ್ ಪಿವಟ್ ನ ಯೂಸ್ ಮಾಡಿ. ಇದೇನಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಈ ಬಾಟಮ್ ಲೇಯರ್ ನ ಫೌಂಡೇಶನ್ ಆಗಿ ಯೂಸ್ ಮಾಡಿ. ನೀವೊಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಥವಾ ಕ್ರಿಯೇಟಿವ್ ಫೀಲ್ಡ್ ಗೆ ಹೋಗ್ಬೇಕು ಅಂದ್ರೆ ಈ ಲೇಯರ್ ನಲ್ಲೇ ಇದ್ದು ಮೊದಲು ಸೇವಿಂಗ್ಸ್ ಮಾಡಿ, ಸ್ಕಿಲ್ಸ್ ಬಿಲ್ಡ್ ಮಾಡಿ, ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಮ್ ಡ್ರೀಮ್ ಲೇಯರ್ ಗೆ ಪಿವಟ್ ಆಗಿ. ಆಗ ನೋಡಿ ನಿಮ್ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಅಂತ. ನಿಮ್ ಸರ್ವೈವಲ್ ಪ್ಲಸ್ ಸ್ಯಾಟಿಸ್ಫ್ಯಾಕ್ಷನ್ ಎರಡೂ ಬ್ಯಾಲೆನ್ಸ್ ಆಗಿ ನೀವ್ ಹ್ಯಾಪಿ ಆಗಿರ್ತೀರಾ. ಈ ಟೆಕ್ನಿಕ್ ನಿಮಗೆ ಇಷ್ಟ ಆಗಿದ್ರೆ ಎಸ್ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ನಾವು ಅಮೆಜಾನ್ ಸಿಇಒ ಜೆಫ್ ಬೆಜೋಸ್ ಯೂಸ್ ಮಾಡಿದ ಟೆಕ್ನಿಕ್ ಏನು ಅಂತ ನೋಡೋಣ. ಅದೇ ನಮ್ 2ನೇ ಸೊಲ್ಯೂಷನ್, ದ ರಿಗ್ರೆಟ್ ಮಿನಿಮೈಸೇಷನ್ ಫ್ರೇಮ್ವರ್ಕ್. ಅಮೆಜಾನ್ ಕಂಪನಿನ ಸ್ಟಾರ್ಟ್ ಮಾಡಕ್ ಮುಂಚೆ ಜೆಫ್ ಫ್ಯೂಚರ್ ರಿಸ್ಕ್ ಬಗ್ಗೆ ಯೋಚನೆ ಮಾಡ್ತಾ, ನಂಗ್ 80 ಇಯರ್ಸ್ ಆದಾಗ ಈ ಪ್ಲಾನ್ ನ ಟ್ರೈ ಮಾಡ್ಲಿಲ್ಲ ಅಂದ್ರೆ ರಿಗ್ರೆಟ್ ಮಾಡ್ತೀನಾ ಅಂತ ಕ್ವೆಶ್ಚನ್ ಮಾಡ್ಕೊಂಡ್ರು. ಅದಕ್ಕೆ ಆನ್ಸರ್ ಎಸ್ ಇತ್ತು. ಸೊ ಇಮಿಡಿಯೇಟ್ಲಿ ಅಮೆಜಾನ್ ನ ಸ್ಟಾರ್ಟ್ ಮಾಡಿದ್ರು. ಇವತ್ತು ಅದೇ $1 ಟ್ರಿಲಿಯನ್ ಕಂಪನಿ ಆಗಿದೆ. ನಾವು ಇದೇ ಸಿಂಪಲ್ ಕ್ವೆಶ್ಚನ್ ಕೇಳ್ಕೊಬೇಕು, ಯಾವ ಕೆಲ್ಸನ ನಾನ್ ಇವತ್ ಮಾಡ್ಲಿಲ್ಲ ಅಂದ್ರೆ ಫ್ಯೂಚರ್ ನಲ್ಲಿ ರಿಗ್ರೆಟ್ ಮಾಡ್ತೀನಿ ಅಂತ. ಆಗ ಬರೋ ಆನ್ಸರ್ ನಿಮ್ ಡೈರೆಕ್ಷನ್. ಯೂನಿವರ್ಸಿಟಿಯ ರಿಸರ್ಚ್ ಏನ್ ಹೇಳುತ್ತೆ ಗೊತ್ತಾ? ನಾವು ಮಾಡೋ ಮಿಸ್ಟೇಕ್ಸ್ ನ ನಾವ್ ರಿಗ್ರೆಟ್ ಮಾಡಲ್ಲ, ಆದ್ರೆ ಮಾಡದೆ ಇರೋ ಕೆಲ್ಸನ ಅಯ್ಯೋ ಟ್ರೈಯೇ ಮಾಡ್ಲಿಲ್ವಲ್ಲ ಅಂತ ತುಂಬಾ ರಿಗ್ರೆಟ್ ಮಾಡ್ತೀವಂತೆ. ಸೊಸೈಟಿ ಪ್ರೆಷರ್ ಇಂದನೋ ಇಲ್ಲ ಸೇಫ್ಟಿ ನೆಟ್ ಒಳಗೆ ಇರ್ಬೇಕು ಅಂತಾನೋ ನೀವೊಂದ್ ಕೋರ್ಸ್ ನ ಅಥವಾ ಜಾಬ್ ನ ಚೂಸ್ ಮಾಡಿದ್ರೆ ಅದ್ ನಿಮ್ಗೆ ಪ್ರಾಬ್ಲಮ್. ಸೊ ಜನ ಏನಂತಾರೆ ಅನ್ನೋ ಸೋಷಿಯಲ್ ಕಂಡೀಷನಿಂಗ್ ನ ಮರ್ತು ನಿಮ್ ಯುನೀಕ್ ಕೇಪಬಿಲಿಟೀಸ್ ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಸ್ಟಡೀಸ್ ಮತ್ತೆ ಎಫರ್ಟ್ಸ್ ನ ಆ ಡೈರೆಕ್ಷನ್ ಅಲ್ಲಿ ಮಾತ್ರ ಹಾಕಿ. ಆಗ ಸರ್ವೈವಲ್ ಪ್ಲಸ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಸಕ್ಸಸ್ ಕೂಡ ಸಿಗುತ್ತೆ. ಈ ಟೆಕ್ನಿಕ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡಿ. ಲಾಸ್ಟ್ ಸೊಲ್ಯೂಷನ್ ಗೆ ಹೋಗೋಣ. ಅದೇ ಲಾಂಗ್ ಟರ್ಮ್ ಗೇಮ್. ನಾನ್ ಹಿಂದಿನ ವಿಡಿಯೋನಲ್ಲಿ ಹೇಳ್ದಾಗೆ ಓದೋದು, ಕೆಲಸ ಮಾಡೋದು ಬೋರ್ ಅಂತಾನೋ ಅಥವಾ ಕಷ್ಟ ಇದೆ ಅಂತ ಅದನ್ನ ಹೇಗ್ ಮಾಡಿದ್ರೆ ನಾವ್ ಲೇಸಿನೆಸ್ ಇಂದ ದಾರಿ ತಪ್ಪಿಡ್ತೀವಿ. ನಂಗೆ ಈ ಕೋರ್ಸ್ ರಿಸಲ್ಟ್ಸ್ ಕೊಡ್ಲಿಲ್ಲ, ನಂಗೆ ಈ ಜಾಬ್ ರೆಕಗ್ನಿಷನ್ ಕೊಡ್ಲಿಲ್ಲ ಅಂತ ಹೇಟ್ ಮಾಡಿದ್ರು ಅದು ರಾಂಗ್ ಅಪ್ರೋಚ್. ನೀವು ಇನ್ಫೈನೈಟ್ ಗೇಮ್ಸ್ ಬುಕ್ ಓದಿದ್ದೀರಾ? ನಮ್ ಜನರೇಷನ್ ಮತ್ತೆ ಬರ್ತಾ ಇರೋ ಜನರೇಷನ್ಸ್ ಗೆ ಒಂದು ಕಾಮನ್ ಪ್ರಾಬ್ಲಮ್ ಏನ್ ಗೊತ್ತಾ? ನಮ್ಗೆ ಫಾಸ್ಟ್ ಫುಡ್ ತರ, ಇನ್ಸ್ಟೆಂಟ್ ಸ್ಕ್ರಾಲಿಂಗ್ ತರ ಎಲ್ಲಾದ್ರಲ್ಲೂ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು.
ಯಾಕಂದ್ರೆ ನಮ್ಗೆ ಯಾವ್ದಕ್ಕೂ ವೇಟ್ ಮಾಡಿನೇ ಅಭ್ಯಾಸ ಇಲ್ಲ. ನಮಗ್ ಇಷ್ಟ ಇರೋ ಫೀಲ್ಡ್ ನಲ್ಲಿ ರಿಸಲ್ಟ್ಸ್ ಬಗ್ಗೆ ಯೋಚನೆನೂ ಮಾಡದೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಹೋಗ್ತಾ ಇರ್ಬೇಕು ಅಂತ ಈ ಬುಕ್ ಕೂಡ ಹೇಳುತ್ತೆ. ನೋಡಿ, ಎಕ್ಸರ್ಸೈಸ್ ಮಾಡೋದ್ರಿಂದ, ಕಾನ್ಸಂಟ್ರೇಟ್ ಮಾಡಿ ಓದೋದ್ರಿಂದ, ಡೀಪ್ ವರ್ಕ್ ಮಾಡೋದ್ರಿಂದ, ಲೈಫ್ ನಲ್ಲಿ ಡಿಸಿಪ್ಲಿನ್ ಆಗಿರೋದ್ರಿಂದ ನಿಮ್ಗೆ ಇಮಿಡಿಯೇಟ್ ಕಂಫರ್ಟ್ ಆಗ್ಲಿ, ರೆಡಿಮೇಡ್ ರಿಸಲ್ಟ್ಸ್ ಆಗ್ಲಿ ಸಿಗಲ್ಲ. ಬಟ್ ಇವೆಲ್ಲ ನಿಮ್ ಲೈಫ್ ನ ಅಲೈನ್ ಮಾಡುತ್ತೆ. ಲೈಫ್ ಅಲೈನ್ ಆದ್ರೆ ಏನ್ ಯೂಸ್ ಅಂತೀರಾ? ಆ ಅಲೈನ್ಮೆಂಟ್ ಇಂದಾನೆ ನಮ್ ಕೇಪಬಿಲಿಟೀಸ್ ಏನು ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗೋದು. ಇದರಿಂದ ನಮಗ್ ಇಷ್ಟ ಇರೋ ಕೆಲ್ಸದ ಮೇಲೆ ಮಾತ್ರ ಪೂರ್ತಿ ಎಫರ್ಟ್ಸ್ ಹಾಕಿ ಸಕ್ಸಸ್ ನೋಡ್ಬೋದು. ಸೊ ಯಾವ್ದೇ ಕೆಲಸ ಮಾಡೋಕ್ ಮುಂಚೆ ಒಂದ್ ಕ್ವೆಶ್ಚನ್ ಕೇಳ್ಕೊಳ್ಳಿ. ಈ ಕೆಲಸ ಮಾಡಿದ್ಮೇಲೆ ನನಗೆ ಪ್ರೌಡ್ ಅನ್ಸುತ್ತಾ, ಇಲ್ಲ ನನ್ ಬಗ್ಗೆ ನಂಗೆ ಬೇಜಾರಾಗುತ್ತಾ ಅಂತ. ಈ ಚಿಕ್ಕ ಹ್ಯಾಬಿಟ್ ಇಂದ ನಿಮ್ ಲೈಫ್ ನ ಡ್ರೈವರ್ ಸೀಟ್ ನಲ್ಲಿ ನೀವೇ ಇರ್ತೀರಾ. ಸೊ ಈ 3 ಸೊಲ್ಯೂಷನ್ಸ್ ನ ನಿಮ್ ಲೈಫ್ ಗೆ ಅಪ್ಲೈ ಮಾಡಿ 6 ಮಂತ್ಸ್ ಆದ್ಮೇಲೆ ಮತ್ತೆ ಈ ಕ್ವೆಶ್ಚನ್ಸ್ ನ ಕೇಳ್ಕೊಳ್ಳಿ. ಸ್ಕೋರ್ ಹೇಗ್ ಇಂಪ್ರೂವ್ ಆಗಿರುತ್ತೆ ನೀವೇ ನೋಡಿ. ನೆನ್ಪಿರ್ಲಿ, ಅವೇರ್ನೆಸ್ ನಮ್ ದೊಡ್ಡ ಶಕ್ತಿ. ಇದೇ ತರ ಸೆಲ್ಫ್ ಅವೇರ್ನೆಸ್ ತುಂಬಿರೋ ಲೈಫ್ ಚೇಂಜಿಂಗ್ ವಿಡಿಯೋಸ್ಗೆ ಮನಸಾಲಜಿ ವಿತ್ ಚೈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ. ಖುಷಿಯಾಗಿರಿ. ಬಾಯ್.